ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಎರಡು ಸಂಘಟನೆಗಳಿಗೆ, ಒಂದು ಪಕ್ಷ ಒಂದು ಸಂಘಟನೆ, ಇವುಗಳಿಗೆ ಇರುವಂಥ ಅತಿ ದೊಡ್ಡದಾದಂಥ ಸವಾಲು ಏನು ಈ ಸಂದರ್ಭದಲ್ಲಿ? ಈಗ ಅತಿ ದೊಡ್ಡ ಸವಾಲು ಏನಪ್ಪ ಅಂದರೆ, ಇಬ್ಬರ ಮಧ್ಯೆಯೂ ಒಂದು ಒಳ್ಳೆಯ ಸಮನ್ವಯ ಮಾಡಬಲ್ಲಂಥ ಯೋಗ್ಯನಾದಂಥ ರಾಷ್ಟ್ರೀಯ ಅಧ್ಯಕ್ಷನನ್ನು ನೇಮಕಾತಿ ಮಾಡಬೇಕು. ಈಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವರ ಅವಧಿ ಮುಗಿದು ಹೋಗಿದೆ. ಹೊಸಬರ ನೇಮಕಾತಿ ಆಗಬೇಕು, ಯಾರನ್ನು ಮಾಡಬೇಕು ಅನ್ನುವಂಥ ಜಿಜ್ಞಾಸೆ ಕಾಡ್ತಾ ಇದೆ. ಪಕ್ಷ ನಿರೀಕ್ಷೆ ಮಾಡ್ತಾ ಇರೋದು ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ತರುವಂಥ, ಎಲ್ಲ ಕಡೆ ಚುನಾವಣೆಯಲ್ಲಿ ಗೆಲುವನ್ನು ಕೊಡಬಲ್ಲಂಥ ಅತ್ಯಂತ ಚಾಣಾಕ್ಷನಾದಂಥ ಸಂಘಟಕನನ್ನು ತಂದು ಕೂಡಿಸ್ಬೇಕು ಅನ್ನೋದಲ್ಲ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಿನ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಡೆಯ ಬಗ್ಗೆ ಕಿಂಚಿತ್ತು ಬೇಸರವನ್ನು ಮಾಡಿಕೊಂಡಿದೆಯೋ ಅದನ್ನು ನಿವಾರಿಸಬಲ್ಲಂಥ, ಒಂದು ಸಂವಾದಕ್ಕೆ ಸ್ಪಷ್ಟವಾದಂಥ ವೇದಿಕೆಯನ್ನು ನಿರ್ಮಿಸಬಲ್ಲಂಥ, ಇಬ್ಬರ ಮಧ್ಯೆಯೂ ರಾಯಭಾರ ಮಾಡಿ ಸಮನ್ವಯವನ್ನು ಸಾಧಿಸಬಲ್ಲಂಥ ಯೋಗ್ಯ ವ್ಯಕ್ತಿಯನ್ನು ತಂದು ಕೂರಿಸಬೇಕು. ಹಾಗಂದರೆ ಯಾರಿದ್ದಾರೆ? ಭಾಳ ದೊಡ್ಡದಾದಂಥ ಪ್ರಶ್ನೆ. ಭಾರತೀಯ ಜನತಾ ಪಾರ್ಟಿ ಅಂತ ಅತಿ ದೊಡ್ಡದಾದಂಥ ಆರ್ಗನೈಸೇಷನ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವಂಥ ಅತಿ ದೊಡ್ಡ ಐತಿಹಾಸಿಕ ಹಿನ್ನೆಲೆ ಇರುವಂಥ ಸಂಘಟನೆ. ಈ ಎರಡೂ ಸಂಘಟನೆಗಳ ಮಧ್ಯೆ ಒಂದು ಅತ್ಯುತ್ತಮವಾದಂಥ ಬಾಂಧವ್ಯವನ್ನು ನಿರ್ಮಾಣ ಮಾಡಬೇಕಾದಂಥ ಕೆಲಸ. ಮೊನ್ನೆ ಇದರ ಕುರಿತು ಸಭೆ ಆಗತ್ತೆ. ಆಗಸ್ಟ್ 11ನೇ ತಾರೀಕು ರಾಜನಾಥ್ ಸಿಂಗ್ ನಿವಾಸದಲ್ಲಿ ಸಭೆ. ನಮ್ಮ ದತ್ತಾತ್ರೇಯ ಹೊಸಬಾಳಿಯವರು ಇರ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನರಾದಂಥವರು. ಜೊತೆಗೆ BL ಸಂತೋಷ್ ಇರ್ತಾರೆ, ಅರುಣ್ ಕುಮಾರ್ ಇರ್ತಾರೆ, ಈ ಕಡೆ ಅಮಿತ್ ಶಾ ಇರ್ತಾರೆ. ಇವರೆಲ್ಲರ ಸಮಕ್ಷಮದಲ್ಲಿ ರಾಜನಾಥ್ ಸಿಂಗ್ ನಿವಾಸದಲ್ಲಿ ಸಭೆ ಎಷ್ಟೊತ್ತು ನಡೀತು ಅಂತ ಕೇಳಬೇಕು ನೀವು. ಬರೋಬ್ಬರಿ 5 ತಾಸು ನಡೆಯುತ್ತೆ. ಹಾಗಾದರೆ ಅಷ್ಟೊಂದು ಕ್ಲಿಷ್ಟಕರವಾದದ್ದು ಹೌದಾ ಅಲ್ಲ ಅಂತಂದರೆ ಎರಡೂ ಸರಿ. ಹೌದು ಅನ್ನೋದು ಸರಿ, ಅಲ್ಲ ಅನ್ನೋದು ಸರಿ. ಆಯ್ಕೆಯಲ್ಲಿ ಫಿಲ್ಟರ್ ಆಗಿ ಬಂದಿರುವಂಥ ಹೆಸರುಗಳು ಯಾವುವು? ಮುಖ್ಯವಾಗಿ ಸದ್ಯಕ್ಕೆ ಚಾಲನೆಯಲ್ಲಿರುವಂಥವು 2 ಹೆಸರು. ಒಂದು ದೇವೇಂದ್ರ ಫಡ್ನವೀಸ್, ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡದಾದಂಥ ಸಂಘಟನೆಯ ಮೂಲಕ ಮತ್ತು ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ 5 ವರ್ಷಗಳ ಕಾಲ ನಿರ್ವಹಿಸಿದಂಥ ಮುತ್ಸದಿ ರಾಜಕಾರಣಿ. ಜೊತೆಗೆ ನಾಗಪುರದ ಜೊತೆ ಒಳ್ಳೆಯ ಸಾಂಗತ್ಯ ಇರುವಂಥ ಮನುಷ್ಯ. ಇನ್ನೊಬ್ಬರು ನಮ್ಮ ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾಣ್, ಹಿರಿಯ, ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಬಲ್ಲಂಥ ವ್ಯಕ್ತಿ, ಜೊತೆಗೆ ಸರ್ವಸಮ್ಮತ ಅಭ್ಯರ್ಥಿ ಆಗಬಲ್ಲ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗಾದರೆ ಸಮಸ್ಯೆ ಏನು? ಸಮಸ್ಯೆ ಇವರು ಹೋದ ಮೇಲೆ ಆ ಜಾಗವನ್ನು ತುಂಬಬಲ್ಲಂಥ ಇನ್ನೊಬ್ಬ ವ್ಯಕ್ತಿ ಆ ಜಾಗದಲ್ಲಿ ಇರಲಾರ ಅಂತ. ಉದಾಹರಣೆಗೆ ದೇವೇಂದ್ರ ಫಡ್ನವೀಸ್ಗೆ ಆಗಿರುವಂಥ ಅವಮಾನಕ್ಕೆ ಆತ ಮಹಾರಾಷ್ಟ್ರದಲ್ಲಿ ರಾಜಕಾರಣದಲ್ಲಿ ಇರಬಾರ್ದು. ಒಬ್ಬ ಮುಖ್ಯಮಂತ್ರಿ ಆದಂಥ ಮನುಷ್ಯನನ್ನು, ಮೆಜಾರಿಟಿ ಸೀಟ್ಗಳನ್ನು ತಂದಂಥ ಮನುಷ್ಯನನ್ನು ಯಾವುದೋ ಒಬ್ಬ ಏಕನಾಥ ಶಿಂದೆಯನ್ನು ಮುಖ್ಯಮಂತ್ರಿ ಮಾಡಿ ಆತನ ಕೆಳಗೆ ಉಪಮುಖ್ಯಮಂತ್ರಿ ಮಾಡಿದರೆ ಯಾರು ತಾನೇ ಸಹಿಸ್ತಾರ್ರಿ? ಇದೇ ಸ್ಥಿತಿ ನರೇಂದ್ರ ಮೋದಿ ಅವರಿಗೆ ಬಂದು, ನರೇಂದ್ರ ಮೋದಿ ಅವರೇ ಪಕ್ಷಕ್ಕಾಗಿ, ಸರ್ಕಾರಕ್ಕಾಗಿ, ದೇಶಕ್ಕಾಗಿ ನೀವು ಪ್ರಧಾನಮಂತ್ರಿ ಬದಲು ಉಪಪ್ರಧಾನಿಯಾಗಿ ಅಂದರೆ ಒಪ್ಪಲಿಕ್ಕೆ ಅವರು ಸಾಧ್ಯವಾ? ಇಲ್ಲಿ ಹೀಗಳಿಕೆ ನಾ ಮಾತು ಹೇಳ್ತಾ ಇಲ್ಲ, ಅಥವಾ ನರೇಂದ್ರ ಮೋದಿ ಅವ್ರನ್ನ ಕಂಪೇರ್ ಮಾಡ್ತಾ ಇಲ್ಲ. ಒಬ್ಬ ವ್ಯಕ್ತಿಯಾಗಿ ಆ ಸಂದರ್ಭದಲ್ಲಿ ಆತನಿಗೆ ಬಂದಂಥ, ಎದುರಿಗೆ ಬಂದಂಥ ಅತಿ ದೊಡ್ಡದಾದಂಥ ಮುಜುಗರ ಮತ್ತು ದ್ವಂದ್ವ, ಸಂದಿಗ್ಧತೆಯ ಬಗ್ಗೆ ನಾನು ಹೇಳ್ತಾ ಇರೋದು. ದೇವೇಂದ್ರ ಫಡ್ನವೀಸ್ಗೆ ಏಕನಾಥ್ ಶಿಂದೆ ಅಂತ MLA ಎದುರುಗಡೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು. ಸ್ವತಃ ಏಕನಾಥ್ ಶಿಂದೆ ಬೆಳಗ್ಗೆ ಆಟೋ ಸ್ಟ್ಯಾಂಡಿನಿಂದ ಬಂದು ಠಾಣೆಯಲ್ಲಿ ಬಂದು ಹೇಳ್ತಾರೆ, ನಾವು ಭಾರತೀಯ ಜನತಾ ಪಕ್ಷದ ನಾಯಕತ್ವದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ, ಅವ್ರು ಯಾರು ಮುಖ್ಯಮಂತ್ರಿ ಆಗಂತಾರೆ ಅವ್ರು ಆಗ್ತಾರೆ, ಅವ್ರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾರೆ. ನಾನು ಮುಖ್ಯಮಂತ್ರಿ ಆಗ್ತಾನೆ ಅಂತ ಏಕನಾಥ್ ಶಿಂದೆಗೆ ಗೊತ್ತಿಲ್ಲ. ಆದರೆ ಏಕನಾಥ್ ಶಿಂದೆ ಹೆಸರು ಬರುತ್ತೆ, ಪಾಪ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆಗುವಂತಾರೆ. ತುಂಬ ಬೇಸರ ಪಟ್ಕೋತಾರೆ ದೇವೇಂದ್ರ ಫಡ್ನವೀಸ್. ಮನೆಗೆ ಹೋಗ್ತಾರೆ, ತಾಯಿ ಇರ್ತಾರೆ, ತಾಯಿ ಕೇಳ್ತಾರೆ, ಯಾಕೆ ಭಾಳ ಮ್ಲಾನವದನ್ನಾಗಿದೆಯಲ್ಲ, ಯಾಕೆ ಫೇಲ್ ಆಗಿದೆ, ಯಾಕೆ? ಇಲ್ಲ, ನನಗೆ ಈ ರೀತಿ ಅಂತ ಸಂಕಷ್ಟ ಬಂದುಬಿಟ್ಟಿದೆ. ನರೇಂದ್ರ ಮೋದಿ ಅವರು ಭಾಳ ಒಳ್ಳೆಯ ತೀರ್ಮಾನವನ್ನೇ ಮಾಡಿರ್ತಾರೆ, ಅದ್ರ ಹಿಂದೆ ಏನೋ ಉದ್ದೇಶ ಇರುತ್ತೆ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡೆ ನೀರು ಅಂತ ತಾಯಿ ಹೇಳ್ತಾರೆ. ಅದಾದ ಮೇಲೆ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿಯಾಗಿ ಒಪ್ಕೋತಾರೆ.
ಅದಾದಮೇಲೆ ಇಲ್ಲಿಯವರೆಗೂ ಎಲ್ಲಿಯೂ ಶೀತಲ ಯುದ್ಧ ಆಗಲಾರದ ಹಾಗೆ, ಶೀತಲ ಸಮರ ಆಗಲಾರದ ಹಾಗೆ, ಎಲ್ಲಿಯೂ ಅಂತಃಕಲಹ ನಡೆಯಲಾರದ ಹಾಗೆ ಮಹಾರಾಷ್ಟ್ರದ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಸಾಧನೆ ಏನು ಅಂತ ಕೇಳಬೇಡ್ರಿ, ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ. ನಾವು ಸಮಾಧಾನ ಪಟ್ಕೊಳ್ಳೋವಂಥ ಸಾಧನೆ ಏನು ಮಹಾರಾಷ್ಟ್ರದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಇವ್ರಿಗೆ ಸರ್ಕಾರಕ್ಕೆ ಬಂದದ್ದೇ ದೊಡ್ಡ ತಪ್ಪಾಗಿ ಹೋಗಿದೆ. ಆ ಥರ ಅಂಥ ಪರಿಸ್ಥಿತಿ ಅಲ್ಲಿರುವಂಥದ್ದು. ಆದರೂ ಅದನ್ನು ನಿಭಾಯಿಸಿಕೊಂಡು ಹೋದಂಥ ವ್ಯಕ್ತಿ. ಒಂದು ವೇಳೆ ಆತನನ್ನು ತೆಗೆದು ನೀವು ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಾಡಿಬಿಟ್ರೆ ಮಹಾರಾಷ್ಟ್ರದಲ್ಲಿ ನಾಯಕತ್ವವನ್ನು ನಿಭಾಯಿಸುವಂಥ ವ್ಯಕ್ತಿ ಬೇರೆ ಯಾರಿದ್ದಾರೆ? ನನ್ನ ದೃಷ್ಟಿಯಲ್ಲಂತೂ ಯಾರೂ ಕಾಣ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಆಲೋಚನೆ ಮಾಡ್ತದೆ ಗೊತ್ತಿಲ್ಲ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ವಿಚಾರಕ್ಕೆ ಬನ್ನಿ. ಶಿವರಾಜ್ ಸಿಂಗ್ ಚೌಹಾಣ್ ಲೋಕಸಭೆಯಲ್ಲಿ ತಮ್ಮ ಮುತ್ಸದ್ದಿತನವನ್ನು ಮೊನ್ನೆಯ ಲೋಕಸಭಾ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅವರು ತೋರಿದಂಥ ಮಾತುಗಾರಿಕೆ, ಅವರ ಎದೆಗಾರಿಕೆ, ಅವರ ಪೂರ್ವಾಭ್ಯಾಸವನ್ನು ನೋಡಿದಾಗ ಈ ಮನುಷ್ಯ ಇಷ್ಟೆಲ್ಲ ಮಾಡಬಲ್ಲ ಅಂತ ನನಗೆ ಅಚ್ಚರಿ ಆಗಿಬಿಡ್ತು. ಈ ದೇಶದಲ್ಲಿ 10 ವರ್ಷ ಕೃಷಿ ಸಚಿವರಿದ್ದರು. ಕಳೆದ ಬಾರಿ ನರೇಂದ್ರ ತೋಮರ್ ಒಂದು ಕಿಸಾನ್ ರ್ಯಾಲಿನ ಹ್ಯಾಂಡಲ್ ಮಾಡಲಿಕ್ಕೆ ಈ ಮನುಷ್ಯನ ಕಡೆ ಆಗಲಿಲ್ಲ. 120 ಸಭೆಗಳದು, 120 ಫೇಲು. ಒಬ್ಬ ಕೃಷಿ ಸಚಿವ ಇದಾನೆ ಅಂತಲೇ ಅನ್ನಿಸ್ಲಾರದಂಥ ಸ್ಥಿತಿಗೆ ಬಂದ್ಬಿಡ್ತು ಸರ್ಕಾರದಲ್ಲಿ. ಒಬ್ಬ ನರೇಂದ್ರ ಮೋದಿಯಿಂದ ಇಡೀ ದೇಶ ನಡಿಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪು. ಮುಂಚಿನ ಕಾಲದಲ್ಲಿ ರಾಜರ ಜೊತೆ ಮಾಂಡಲಿಕರು, ದಳವಾಯಿಗಳು, ಮಂತ್ರಿಗಳು, ಮಹಾಮಂತ್ರಿಗಳು ಯಾಕೆ ಇರ್ತಿದ್ರು ಅಂದರೆ ನಿಭಾಯಿಸುವಂಥ ಒಂದು ವ್ಯವಸ್ಥೆ ಇರಬೇಕು. 2nd ಟೈರ್, 3rd ಟೈರ್ ಈ ರೀತಿಯದಾದಂಥ ವ್ಯತ್ಯಾಸಗಳಿರ್ತದೆ. ನರೇಂದ್ರ ತೋಮರ್ ಎಲ್ಲವನ್ನೂ ನರೇಂದ್ರ ಮೋದಿ, ಅಮಿತ್ ಶಾ ತಲೆ ಕಟ್ಟಿ ತಾನು ಕೇವಲ ಔಪಚಾರಿಕವಾಗಿ ಮಾತುಕತೆ ಹೋಗ್ತಿದ್ರು. ಪ್ರತಿಪಾಲಿಯೂ ಫೇಲ್ ಆಗೋರು. ಈ ಬಾರಿ ಶಿವರಾಜ್ ಸಿಂಗ್ ಚೌಹಾಣ್ ಬಂದಿದ್ದಾರೆ. ಈ ಬಾರಿ ಅವರು ಮಂಡಿಸಿದಂಥ ವಿಷಯಗಳ ಮಂಡನೆ ಇದೆಯಲ್ಲ ಲೋಕಸಭೆಯಲ್ಲಿ, ಯೋಗ್ಯವಾದಂಥ ಕೃಷಿ ಸಚಿವ ಎಷ್ಟೋ ದಶಕಗಳ ನಂತರ ಬಂದರು ಅಂತ ನಮಗನ್ಸುತ್ತೆ. ಅವರನ್ನು ನೀವು ತೆಗೆದು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಸಾಧ್ಯನಾ? ಅವರ ಸ್ಥಾನವನ್ನು ಬೇರೆ ಯಾರಾದರೂ ತುಂಬಲಿಕ್ಕೆ ಸಾಧ್ಯನಾ? ಕಷ್ಟಕರವಾದಂಥ ವಿಚಾರ. ಒಂದು ದೊಡ್ಡ ಪಕ್ಷ ಬೆಳೆದು ನಿಂತ ಸಂದರ್ಭದಲ್ಲಿ ಇಂಥ ಭಾಳ ದೊಡ್ಡ ಸವಾಲುಗಳು ಎದುರಾಗ್ತವೆ. ನೋಡಿ, ಜಗತ್ ಪ್ರಕಾಶ್ ನಡ್ಡಾ ಇವರ ಸಾಧನೆ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏಕೆಂದರೆ ಈ ಬಾರಿ ಚುನಾವಣೆ ನಡೆಸಿದ್ದು ನರೇಂದ್ರ ಮೋದಿ ಹೆಸರಲ್ಲಿ, ಓಡಾಡಿದ್ದು ಅಮಿತ್ ಶಾ, ತೀರ್ಮಾನ ಮಾಡಿದ್ದು ಅಮಿತ್ ಶಾ, ಜೊತೆಗೆ ಹಿಂದ್ಗಡೆ ಇದ್ದಂಥದ್ದು BL ಸಂತೋಷ್, ಅರುಣ್ ಕುಮಾರ್. ತೀರ್ಮಾನಗಳನ್ನ ಅವರೇ ಮಾಡಿದ್ರು. ಎಡವಟ್ಟಾದವು ಬೇರೆ ವಿಚಾರ. ಜಗತ್ ಪ್ರಕಾಶ್ ನಡ್ಡಾ ಬಾರಾಖಂಬ ಹತ್ರ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗ್ ರೂಟ್ ಆಫೀಸ್ ಕಡೆ ಹೋಗಿದ್ದೇ ತುಂಬ ಕಡಿಮೆ. ಮನೆಯಲ್ಲಿ ಕೂತು ರಾಜಕಾರಣ ಮಾಡುವಂಥ ಮನುಷ್ಯ. ಈಗ ಸಚಿವನಾಗಿ ಮಾತಾಡ್ತಾ ಇದ್ದಾರೆ ರಾಜ್ಯಸಭೆಯಲ್ಲಿ, ಅದು ಬೇರೆ ವಿಚಾರ, ಅದು ಸೆಗ್ಮೆಂಟ್ ಬೇರೆ. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ಯಾವ ರೀತಿಯ ಚಾಣಾಕ್ಷತೆಯನ್ನು ಮೆರಿಬೇಕು, ಹೇಗೆ ಸಮನ್ವಯವನ್ನು ಸಾಧಿಸಬೇಕು, ಇಲ್ಲದೆ ಹೋದರೆ ಪರಮ ಪೂಜ್ಯ ಮೋಹನ್ ಭಾಗವತ್ಜಿ ಯಾಕೆ ಆ ರೀತಿ ಮಾತಾಡ್ತಾ ಇದ್ರು? ಕೆಲವರು ತಮ್ಮನ್ನೇ ತಾವು ದೇವರು ಅನ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಮಟ್ಟಿಗೆ ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಮೋಹನ್ ಭಾಗವತ್ಜಿ ಅಹಂಕಾರ ತೆರೆದೊಡೆದೆ ಇಲ್ಲೆಲ್ಲ ಅಂತಾರೆ. ಇಂಥ ಒಂದು ಕಂದರ ಏರ್ಪಡಲಿಕ್ಕೆ ಕಾರಣ ಯಾರು? ಇದನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದ್ದ ಕೆಲಸ ಯಾರ್ದು? ಜಗತ್ ಪ್ರಕಾಶ್ ನಡ್ಡಾದು. ಮೋದಿಯವರು ಏನು ಹೇಳಿ, ಅಮಿತ್ ಶಾ ಏನಾದರೂ ಹೇಳಿ, ರಾಯಭಾರ ಮಾಡಬೇಕಾದ ಕೆಲಸ ಅವ್ರ ಮೇಲಿದ್ದಲ್ವಾ? ಒಂದು ಒಳ್ಳೆ ಬೋಂಡ ನೋಡ್ದಂಗೆ ಕಾಣಿಸ್ತದೆ ನಂಗೆ ಅವ್ರು ನೋಡಿದರೆ. ಯಾವ ರೀತಿಯೂ ಅನುಕೂಲಕರ ಆಗಲಾರದ ಹಾಗೆ ಒಂದು ದೊಡ್ಡ ನೋಡಿ. ಈ ಬಾರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಸಂಪೂರ್ಣವಾಗಿ ಶಸ್ತ್ರ ತ್ಯಜಿಸಿ ಚುನಾವಣೆಯಲ್ಲಿ ಕೆಲಸನೇ ಮಾಡಲಿಲ್ಲ ಅಂತ ಹೇಳಂಗಿಲ್ಲ. ಆದರೆ ಅವರ ತಟಸ್ಥ ಧೋರಣೆ ಇದೆಯಲ್ಲ, ಯಾವ ಮಟ್ಟಿಗೆ ಸಕ್ರಿಯರಾಗಿ ಅವರು ಓಡಾಡ್ತಾ ಇದ್ರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆ ಎಂತಾದರೆ ಯೋಚನೆ ಮಾಡಿದರೆ ನೀವು ಗಾಬರಿ ಆಗ್ಬಿಡ್ತೀರಿ. ಅಂಥ ಸಂಘಟನೆ ಏನು ಬೇಕಾದರೂ ಮಾಡಬಲ್ಲಂಥ ಸಂಘಟನೆ ಚುನಾವಣೆಯ ಸಂದರ್ಭದಲ್ಲಿ ಈ ಜಗತ್ ಪ್ರಕಾಶ್ ನಡ್ಡಾ ನಾವು ಬೆಳೆದು ಬಿಟ್ಟಿದ್ದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಂಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದರೆ ಯಾರು ತಾನೇ ಸಹಿಸ್ತಾರೆ? ಯಾರಾದರೂ ಹೇಳ್ಕೊಟ್ಟಿಲ್ಲ, ಬಾಯಿಂದ ಮಾತು ಬಂದಿರ್ಬೋದು, ಬೇರೆಯವರು ಹೇಳ್ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳ್ತಾರೆ. ನಮ್ಗೆ ಅಷ್ಟು ರಾಜಕಾರಣ ಗೊತ್ತಿಲ್ಲ. ಅದು ಹೇಳಬೇಕಾದ ಅಗತ್ಯ ಇತ್ತ, ಅದು ಭಾಳ ಮುಖ್ಯ. ಅದು ಯಾವ ಸಂದರ್ಭದಲ್ಲಿ? ಮಾತುಗಳು ಸಕಾಲಿಕವಾಗಿರಬೇಕು, ವಿವೇಚನಾಪೂರ್ಣವಾಗಿರಬೇಕು, ವಿವೇಕದಿಂದ ಕೂಡಿರಬೇಕು. ಈಗ ದತ್ತಾತ್ರೇಯ ಹೊಸಬಾಳೆಯವ್ರ ಮೇಲೆ, ಈಗ ಅಮಿತ್ ಶಾ ಮೇಲೆ, ಈಗ ನರೇಂದ್ರ ಮೋದಿಯವ್ರ ಮೇಲೆ ಇರುವಂಥ ಅತಿ ದೊಡ್ಡ ಜವಾಬ್ದಾರಿ RSSಗೂ ಮತ್ತು BJPಗೂ ಇಬ್ಬರಿಗೂ ಯೋಗ್ಯ ಅನಿಸುವಂಥ ಸರ್ವಸಮ್ಮತ ನಾಯಕನನ್ನು ತರಬೇಕು, ರಾಷ್ಟ್ರೀಯ ಅಧ್ಯಕ್ಷನ. ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಸದ್ಯಕ್ಕೆ ಕಾರ್ಯಾಧ್ಯಕ್ಷನನ್ನು ಮಾಡ್ತಾರಂತೆ, ಅದಾದ ಮೇಲೆ ಅಧ್ಯಕ್ಷರನ್ನು ಮಾಡ್ತಾರೆ. ನನಗೇನೋ ಹಾಗೆ ಅನಿಸಲ್ಲ. ಕಾರ್ಯಾಧ್ಯಕ್ಷನ ಮಾಡಿ ಏನು ಮಾಡ್ತೀರಿ? ಇಲ್ಲ ಅಧ್ಯಕ್ಷ ಬಂದ ತಕ್ಷಣ ಮುಂದೆ 3 ಚುನಾವಣೆ ಇದ್ದಾವೆ, ಏನು ಮಾಡ್ತಾರೆ? ಅದು 3 ಅಲ್ಲ 10 ಚುನಾವಣೆ ಬಂದು ಜಗತ್ ಪ್ರಕಾಶ್ ನಡ್ಡಾ ಇದ್ದಾಗ ಏನು ಮಾಡಿದ್ರಿ? ಕೊನೆಗೂ ಅಮಿತ್ ಶಾ ನರೇಂದ್ರ ಮೋದಿ ಏನು ಹೇಳ್ತಾರೆ ಅದೇ ತಾನೇ ಈ ದೇಶದಲ್ಲಿ ನಡೆಯೋದು. ಆದರೆ ಅದಕ್ಕೆ ಆ ಸ್ಥಾನಕ್ಕೆ ಒಬ್ಬ ವ್ಯಕ್ತಿ ಕೂತು ಅದನ್ನು ಹ್ಯಾಂಡಲ್ ಮಾಡುವಂಥ, ನಿಯಂತ್ರಿಸುವಂಥ, ಅವರಿಗೆ ಕನ್ವಿನ್ಸ್ ಮಾಡಬಲ್ಲಂಥ
ವ್ಯಕ್ತಿಯನ್ನು ತಂದು ಕೂಡಿಸ್ಬೇಕಾಗತ್ತೆ. ನರಸಿಂಹರಾವ್ ಲಾರಿನಲ್ಲಿ ಎಲ್ಲ ಸಾಮಾನು ಪ್ಯಾಕ್ ಮಾಡಿ ವಾಪಸ್ ಆಂಧ್ರಕ್ಕೆ ಹೊರಟಂಥವ್ರನ್ನ ಕರ್ಕೊಂಬಂದು ಪ್ರಧಾನಮಂತ್ರಿ ಮಾಡಿದ್ರು. ಯಾವ ಕಾರಣಕ್ಕೆ ಮಾಡಿದರು? ಭಾರೀ ಬಹುಭಾಷಾ ಪಾರಂಗತ ನಿಪುಣ ಅನ್ನೋ ಕಾರಣಕ್ಕಲ್ಲ. ಈತ ಸರ್ವಸಮ್ಮತ ಅಭ್ಯರ್ಥಿ, ಕಾಂಗ್ರೆಸ್ನಲ್ಲಿ ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ, ಬೇರೆ ಯಾರನ್ನೂ ಕೂಡಿಸಿರ್ದು ಎಲ್ಲ ಶೀತರ ಸಮರ ಶುರುವಾಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ನರಸಿಂಹರಾವ್ನು ವಾಪಸ್ ಕರೆಸಿದ್ದು. ಅಂಥ ಒಬ್ಬ ವ್ಯಕ್ತಿ ಸಮನ್ವಯನ ಸಾಯಿಸಬಲ್ಲಂಥ ಒಂದು ಡೈಲಾಗ್ಗೆ ಒಂದು ವೇದಿಕೆಯನ್ನು ಸೃಷ್ಟಿಸಬಲ್ಲಂಥ ನಾಯಕನನ್ನು ಹುಡುಕುವಂಥ ಕೆಲಸ ನಡೀತಾ ಇದೆ. ಆಗಸ್ಟ್ 31, 1, 2, 3 ದಿವಸ ಮತ್ತೆ ಸಭೆ ಮಾಡ್ತಾರಂತೆ. ಏನಾಗುತ್ತೋ ಕಾದು ನೋಡೋಣ. ದೇಶದ ದೃಷ್ಟಿಯಿಂದ ಬಹಳ ಕಳಕಳಿಯಿಂದ ನಾನು ಮಾಡಿರುವಂಥ ಸಂಚಿಕೆ ಇದೆ. ಏಕೆಂದರೆ ಮಾಡುವಂಥ ಒಂದು ಸಣ್ಣ ಎಡಬಿಟ್ಟು ದೇಶಕ್ಕೆ ಎರವಾಗಿ ಬಿಡುತ್ತೆ, ಅಪಾಯಕಾರಿಯಾಗಿಬಿಡುತ್ತೆ. ಆದ್ದರಿಂದ ಅತ್ಯಂತ ಸೂಕ್ಷ್ಮವಾದಂಥ ತೀರ್ಮಾನ ಇದು, ಈ ಬಾರಿ ಇದು ಮಾತ್ರ. ಏಕೆಂದರೆ ದೇಶ ಸಂಕಷ್ಟದಲ್ಲಿದೆ, ಒಳಗೆ ಹೊರಗಡೆ ಎರಡೂ ಕಡೆ ಶತ್ರುಗಳು ಕಾಯ್ಕೊಂಡು ಕೂತಿದ್ದಾರೆ. ಇವರಿಬ್ಬರ ಮಧ್ಯೆ ಕಂದರ ಏರ್ಪಟ್ಟರೆ ಅದರ ಲಾಭ ಮೂರನೇವ್ರಿಗಾಗತ್ತೆ. ಯಾರು ಅಂತ ಮತ್ತೆ ಬಿಡಿಸಿ ಹೇಳೋಕ್ಕಾಗಿಲ್ಲ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.